ಈ ವಿಡಿಯೋ ಬಂದು ಪಾಪುದು ಫೋಟೋ ಶೂಟ್ದಾಗಿರುತ್ತೆ. ಪಾಪುಗೆ 3 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಅದಕ್ಕೆ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಮನೇಲೆ ಸಿಂಪಲ್ ಆಗಿ ಅಂತ ರೆಡಿ ಮಾಡ್ತಾ ಇದೀವಿ. ನಾವು ಯಾವ ಥರ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ನೋಡೋಣವಾ? ನೋಡೋಕೆ ಮುಂಚೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಯಾ ದಿಶಾ ಲಾಗ್ಸ್. ನೀನು ವಾಯ್ಸ್ ಓವರ್ ಸ್ಪೀಡ್ ಕೊಟ್ಕೊಂತೀಯಾ? ಇದರಲ್ಲಿ ಹಿಂಗೆ ಮಾತಾಡಿದ್ರೆ ಎಲ್ಲ ಮ್ಯೂಟ್ ಮಾಡ್ಕೊಂಡೆ ತಾನೇ? ಬ್ಯಾಕ್ಗ್ರೌಂಡ್ ಅಲ್ಲಿ ಪ್ರಿಪರೇಷನ್ ಮಾಡ್ಕೊಂತಾ ಇದೀವಿ ಅಂತೇಳಿ ಈಗ ನಾನು ಮಾತಾಡ್ತಾ ಇದ್ದೀನಿ ನೋಡಿ, ಇದೆಲ್ಲ ಕಟ್ ಮಾಡ್ಬಿಟ್ಟು ನಾನು ಬರಲ್ಲ ವಿಡಿಯೋ ನೋಡಿ ಬೇಡಲ್ಲ. ಕರೆಕ್ಟ್ ಐತೆ ಚಂದ್ರ ಮಾಡೋದು. ಒಂದು ತಾಟ್ ಅರೇಂಜ್ ಮಾಡ್ಕೊಳ್ಳ ಫಿನಿಶಿಂಗ್ಗೆ. ಓಕೆ, ಆ ಗ್ಯಾಪಲ್ಲಿ ಬಿಟ್ಬಿಟ್ಟು ಅಕ್ಕಡೆ ಟೈರ್ ಆಗೋಗುತ್ತೆ. ಸೊ ಗ್ಯಾಪ್ ಇಟ್ಟು ಜಾಸ್ತಿ ಹೊತ್ತು ಹೀಗೆ ಬರಲ್ಲ ಚೆನ್ನಾಗಿದ್ದು, ಅವಾಗ ಬಿಗಿಟ್ ಆಗುತ್ತೆ. ಅವಾಗ ಆಫ್ ಮಾಡಿ ಮತ್ತೆ ಬರೋದು. ಇಲ್ಲ ಕರೆಕ್ಟಾಗಿತ್ತು ಟಾಪ್ ಎಲ್ಲ ಜುಮಾ ಇಲ್ಲೇ ಬಿಟ್ಟಿದೆ. ಗ್ಯಾಪಲ್ಲಿ ಹಿಂಗೆ ಹಾಕ್ಬಿಟ್ಟು ಒಂದು ಇಂಚ್ ಗ್ಯಾಪ್ ಬಿಟ್ಟು ಒಂದು ಸರ್ಕಲ್ ಹಾಕ್ಬಿಡು, ಟೈರ್ ಆಗುತ್ತೆ. ಬ್ಲಾಕ್ ಇದೆ, ಟೈರ್ ಆಗುತ್ತೆ ಅಷ್ಟೇ. ಅವಳಿಗೆ ಯಾವ್ದು ಮಾಡಿದ್ದೆ 3 ತಿಂಗಳು ಚಕ್ರ ಕ್ರಾಸ್ ಮಾಡಿ ಸರ್, ಒಂದು ಕ್ರಾಸ್ విమలకాల అక్కడ బాగా పెంచి చేస్తూ ఉంటారు. అక్కడికి 18 కిలోమీటర్లు అక్కడ డైరెక్ట్ బస్సు ಬಟ್ ಮೆಮೊರಿ ನೀನು ಒಂದು ಕಳ್ಸಿ ಪೋಸ್ಟ್ ಮಾಡಿ ಡಿಲೀಟ್ ಮಾಡಲು ತಗೊಂಡ್ತೀನಿ. ಇವಾಗ ಕಳ್ಸಕ್ಕೆ ಆಗಲ್ಲ. 12ನೇ ತಾರೀಕು ಯಾವ ತಾರೀಕು ನೋಡು? 12ನೇ ತಾರೀಕು ಪೋಸ್ಟ್ ಮಾಡು. ಶುಕ್ರವಾರ ಶುಕ್ರವಾರ ಬುಧವಾರ ನೀನು ಅಷ್ಟೊಂದು 2 ಪೋಸ್ಟ್ ಮಾಡಿ ಡಿಲೀಟ್ ಮಾಡು. ನಾನು ಕಳ್ಸೋಕೆ ಆಫೀಸಿಂದ ಬರ್ತಾ 5 GB ಬೇಕು. 5 GB ಬೇಕು. ನಾಳೆ ಬಂದಿದ್ದ ಕಣ. ನಾಳಿದು ಫೋಟೋಸ್ ಕಳಿಸ್ತೀನಿ. ಸೂಟ್ ಕಳ್ಸಕ್ಕಾಗಲ್ಲ, ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೀನಿ. ಇಲ್ಲ ಕಡಲೆ ಬೀಜದಲ್ಲಿ ಮಾಡಿ ಇಲ್ಲ ಬಾದಾಮಿ ಬೇಡ. ಬಾದಾಮಿ ಅಲ್ಲ, ದ್ರಾಕ್ಷಿ ಇದಕ್ಕೆ ಹಾಕ್ತೇನೆ, ಚಕ್ರ ಬಿಡ್ತೇನೆ. ದ್ರಾಕ್ಷಿ ಬಾದಾಮಿ ಅಲ್ಲ, ಬಾದಾಮಿಗೆ 3 ಬಂದೆ. ಇದರಲ್ಲಿ ಚಕ್ರದಲ್ಲಿ ಆ ಮೇಲ್ಗಡೆ ಗೋಲ್ಡ್ ಬಾರ್ಡರ್ ಇರೋದ್ರಿಂದ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರ್ಗಳು ಇಟ್ಬಿಡೋಣ. ಕಾರು ಏರೋಪ್ಲೇನು ಬ್ಲಾಕ್ ಮೇಲೆ ಇಡಬೇಕು ನೀನು, ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ. ಹೌದಾ? ಇಲ್ಲಿ ಕೂಡ ಒಂಥರ ಡಿಸೈನ್ ಐತೆ ಅಲ್ಲಿ. ಆಮೇಲೆ ಇದು 6 ನಿಮಿಷ ಆಯ್ತು ವಿಡಿಯೋ. ಸಾಕು, ಆಫ್ ಮಾಡು. ಚಾಕ್ಲೇಟ್ ಸೈಡಲ್ಲಿ ಇಟ್ಟಿದ್ದೀನಿ ನೋಡು, ನನ್ನ ಕಾಲ ಹತ್ರ. ಕಿವಿಗ ಖಾಲಿ ಬಿಟ್ಟಿದ್ಯಾ? ಒಲೆ ಹಾಕಿಲ್ಲ? ನೋಡಿ ಫೈನಲಾಗಿ ಈ ಥರ ರೆಡಿ ಮಾಡಿದ್ವಿ. ನಾವು ಮನೇಲಿರೋ ಅಂಥ ವಸ್ತುನೇ ತೊಗೊಂಡು ಯೂಸ್ ಮಾಡಿದ್ವಿ, ಆಚೆಯಿಂದ ಯಾವುದು ಏನೂ ತಂದಿಲ್ಲ. ಮನೇಲಿ ಏನೇನಿತ್ತು ಅದನ್ನೇ ತೊಗೊಂಡು ಯೂಸ್ ಮಾಡಿದ್ವಿ. ಎಲ್ಲ ರೆಡಿ ಆಯಿತು. ಪಾಪು ಅಳಕ್ಕೆ ಶುರು ಮಾಡಿದ್ಲು.
ಅವಳಂಗೆ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು ಆ ಟೈಮಲ್ಲಿ. ಸಮಾಧಾನ ಮಾಡಿ ಮಾಡಿ ಮಲಗಿಸಿ ಇದು ಮಾಡಿದ್ದಿತ್ತು ನೋಡಿ. ಫೈನಲ್ ಲುಕ್ ಈ ಥರ ಬಂದಿದೆ. ಒಂದೆರಡು ಫೋಟೋ ತೆಗಿ, ಆಮೇಲೆ ತೆಗೆದ್ಬಿಟ್ಟು ಇದ ಪಾಪುಗೆ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ತುಂಬ ಅಳ್ತಾ ಇದ್ಲು. ಇದರಲ್ಲಿ ವಾಯ್ಸ್ ಕೊಡೋಕ್ಕಾಗಲ್ಲ, ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ತುಂಬ ಅಳ್ತಾ ಇದ್ಲು. ಎತ್ಕೊಳ್ಳೋದು, ಸಮಾಧಾನ ಮಾಡೋದು, ತಿರ್ಗಾ ಫೋಟೋ ಹಿಡಿಯೋದು ಹಂಗಾಗೋಯ್ತು. ಅಲ್ಲೇ ಮಲ್ಕೊಂಬಿಡ್ತಾ ಇದ್ಲು. ತಿರ್ಗಾ ಎಬ್ಬಿಸೋಕೆ ಹೋದರೆ ತುಂಬ ಅಳ್ತಾ ಇದ್ಲು. ಅದಕ್ಕೆ ಜಾಸ್ತಿ ಫೋಟೋ ಹಿಡಿಯೋಕೆ ಹೋಗಲಿಲ್ಲ. ಒಂದೆರಡು ಹಿಡಿದ್ಬಿಟ್ಟು ಆಮೇಲೆ ಮಲಗಿಸ್ಬಿಟ್ವಿ. ನಮ್ಮಮ್ಮ ಬೇರೆ ಬೈತಾಯಿತ್ತು, ಮಲಗಿರೋ ಮಗುನ ಯಾಕೆ ಹಿಂಗೆ ಎಬ್ಬರಿಸ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ಈ ಸಲ ಇಷ್ಟು ಸಿಂಪಲಾಗಿ ಮಾಡಿದ್ದೀವಿ. ಇವತ್ತಿಂದು ವಿಡಿಯೋ ಬಂದು ಇಷ್ಟೇ. ಪಾಪುದು ಫೋಟೋಸ್ ಎಲ್ಲ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ಹೇಳಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.